KCN में आपका स्वागत है। मैं किंग हमीद। ಎಲ್ಲರಿಗೂ ನಮಸ್ಕಾರ। ಅದರಲ್ಲಿ ನಮ್ಮ ಕಾರ್ಯಕರ್ತರು ಮುಷೀರ್ ಅವ್ರಿಗೆ ಒಂದು ಅಧಿಕಾರ ಕೊಟ್ಟರು ನಮ್ಮ ಸಾಹೇಬರು ತನ್ವೀರ್ ಸೇಠ್ ಅವರು, ಅದಕ್ಕೆ ಅವ್ರಿಗೂ ಧನ್ಯವಾದನ ಹೇಳಬೇಕು। ಮತ್ತೆ ಕೆಲಸ ಮಾಡೋರಿಗೆ ಅಧಿಕಾರ ಕೊಟ್ಟರೆ ಒಂದೆಲ್ಲೋ ಒಂದು ಕಡೆ ಸಂತೋಷ, ಕೆಲಸ ಮಾಡ್ತಾರೆ ಅಂತ ನಂಬಿಕೆ, ಆ ನಂಬಿಕೆನ ಉಳಿಸ್ಕೊಂಡು ಇವತ್ತು ಇವ್ರು ಕೆಲಸ ಮಾಡ್ತಾವ್ರೆ, ತುಂಬ ಖುಷಿಯಾಗಿದೆ ನನಗೆ, ಇವ್ರಿಗೆ ಧನ್ಯವಾದನ ಹೇಳ್ತೀನಿ। ಇವತ್ತು ಊಟ ಆಗ್ತಾವ್ರೆ ಅಂತ ಹೇಳಿದ್ರೆ ಇದು ದೊಡ್ಡ ಮಾತು। ಇವತ್ತು ನಮ್ಮ ಹಬ್ಬದ ದಿನ ಊಟ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ದೇವ್ರ ಹತ್ರನೂ ಆಶೀರ್ವಾದ ಸಿಕ್ಕತ್ತೆ, ನಮಗೆ ಇಲ್ಲಿ ಜನರ ಹತ್ರನೂ ಆಶೀರ್ವಾದ ಸಿಕ್ಕತ್ತೆ। ಆ ಮುಷೀರ್ ಅವರು ಏನು ಕೆಲಸ ಮಾಡ್ತಾರೆ ಅವ್ರ ಜೊತೆಲಿ ನಾವು ಯಾವತ್ತೂ ನಮ್ಮ ಸಹಕಾರ ಅವ್ರ ಜೊತೆಲಿ ಇರ್ತದೆ। ಇದೇ ಥರ ಎಲ್ಲ ಥರ ಕೆಲಸ ಕಾಲೇಜಲ್ಲಿ ಏನೇನು ಜವಾಬ್ದಾರಿ ಇದೆ ಮುಂದಿನ ದಿನ ಸಾಹೇಬ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಕೆಲಸ ಕೊಡಿ, ಇವ್ರು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಜಿಸೆಟ್ ಬ್ಲಾಕಿಂದ ಇವ್ರಿಗೆ ಒಂದು ಗೌರವನ ಕೊಟ್ಟು ಇವ್ರ ನಂಬಿಕೆ ಉಳಿಸ್ಕೊಂಡು ಇವ್ರು ಕೆಲಸ ಮಾಡ್ತಾರೆ ನಂಬ್ಕೊಂಡು ಇವ್ರಿಗೆ ಒಂದು ಆಶೀರ್ವಾದ ಮಾಡ್ತೀವಿ। ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರ ಇವ್ರಿಗೆ ಇದೆ, ನಮ್ಮ ಬ್ಲಾಕಿಂದ ನಮ್ಮ ಸಹಕಾರ ಇದೆ, ನಮ್ಮ ಜೊತೆಲಿ ಸೇರ್ಕೊಂಡು ಇವ್ರ ಜೊತೆಲಿ ನಾವು ಸೇರ್ಕೊಂಡು ಏನು ಕೆಲಸ ಮಾಡಬೇಕು ಜೊತೆಲಿ ಸೇರ್ಕೊಂಡು ಮಾಡೋದ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತೀವಿ। ಎಲ್ಲರಿಗೂ ನಮಸ್ಕಾರ। ಇದೇ ದಿನ ಇವತ್ತು ನಮ್ಮ ಮುಷೀರ್ ಅವರು ಈ ಕಾಲೇಜಿಗೆ CDC ಮೆಂಬರ್ ಆಗಿದ್ದಾರೆ। ಈ CDC ಮೆಂಬರ್ ಮಾಡಿರೋರು ನಮ್ಮ ಶಾಸಕರಾದ ತನ್ವೀರ್ ಸೇಠ್ ಅವರು ಹಾಗೂ ನಮ್ಮ ಇಕ್ಬಾಲ್ ಅವರು ಬ್ಲಾಕ್ ಅಧ್ಯಕ್ಷ ಆಗಿರೋ ಎಲ್ಲ ಸೇರ್ಕೊಂಡು ಅವ್ರನ್ನ ಹೆಸರು ಪ್ರಸ್ತಾಪಿಸಿದ್ರು। ಆ ಹೆಸರು ಮೇಲೆ ನಮ್ಮ ಶಾಸಕರ ಶ್ರೀ ತನ್ವೀರ್ ಸೇಠ್ ಅವರು ಇವ್ರನ್ನ ನೇಮಕ ಮಾಡಿದ್ದಾರೆ। ಅವ್ರು ಏನು ತಿಳ್ಕೊಂಡು ನೇಮಕ ಮಾಡಿದ್ರು ಅದೇ ಥರ ಇವ್ರು ಕೆಲಸ ಮಾಡ್ತಾ ಇದ್ದಾರೆ। ಮುಂದೆ ಇದೇ ಥರ ಅವ್ರು ಕೆಲಸ ಮಾಡಲಿ, ಇದೇ ಕಾಲೇಜ್ ಅಂತ ಇಲ್ಲ, ಬೇರೆ ಯಾವುದು ಕಾಲೇಜಾರು ಆಗಲಿ, ಬೇರೆ ಕಾಲೇಜಿಗೆ ಹೋಗಲಿ, ಇವರು ಅಲ್ಲಿ ಏನಿದೆ ಸಮಸ್ಯೆ ಅದನ್ನು ನೋಡಿ ಈ ಕಾಲೇಜ್ನ ಡೆವಲಪ್ ಮಾಡಿದ್ದೀರಾ ಅದೇ ಕಾಲೇಜ್ನ ಅದೇ ರೀತಿ ಬೇರೆ ಕಾಲೇಜ್ನ ನೋಡ್ಬಿಟ್ಟು ಏನು ಸಮಸ್ಯೆ ಇದೆ ಆ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಶಾಸಕರನ್ನ ಗಮನಕ್ಕೆ ತಂದು ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ಅವ್ರ ಕಡೆಯಿಂದ ಏನು ಬೇಕು ಆಗಲಿ, ವಲಯ ಕಚೇರಿ ಆಗಲಿ, ನಮ್ಮ AC ಆಗಲಿ, ಏನಿದ್ರು ನಮ್ಮ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಅಧ್ಯಕ್ಷರು ಮಾಡ್ತಾರೆ, ಸಾಹೇಬರ ಮುಖಾಂತರ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಏನು ಸೌಲಭ್ಯ ಮಾಡಿಕೊಡ್ತಾರೆ। ನಾವು ಶ್ರೀ ಮುಷೀರ್ ಅವ್ರಿಗೆ ಇನ್ನೊಂದ್ಸಲಿ ಅಭಿನಂದನೆ ಸಲ್ಲಿಸ್ತಿ ಈ ಮಾತನ್ನು ಮುಗಿಸ್ತೀನಿ। ಮುಂದೆ ಇದೇ ಥರ ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ। ಇನ್ನೊಂದ್ಸಲಿ ನಾನು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ, ಇಂಥವ್ರನ್ನ ನೇಮಕ ಮಾಡಿರೋದಕ್ಕೆ। ಇದಲ್ಲಾಗಿ ಸ್ಟೇಜ್ ಮೇಲೆ ನಾನು ಕೂತಿರೋ ಎಲ್ಲ ಮುಖಂಡರಿಗೆ ಅದರಿಂದ ಉತ್ತಮ ಅಂದ್ರೆ ನಮ್ಮ ಪೂರ್ವಿಕಸ್ ಎಲ್ಲ ಕೂತಿದ್ದಾರೆ, ಅವ್ರಿಗೆ ನನ್ನ ಫಸ್ಟ್ ಧನ್ಯವಾದ ಹೇಳ್ತೀನಿ। ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಕ್ಕೆಲ್ಲ ಬಂದಿದ್ದೀರಿ। ನಮ್ಮ ಶಾಸಕರ ಶ್ರೀ ತನ್ವೀರ್ ಸೇಠ್ ಅವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ಆಗತ್ತೆ। ಈ ಸತಿ ನಮ್ಮ ಮುಷೀರ್ಗೆ CDC ಮೆಂಬರ್ ಮಾಡಿ ಎಲ್ಲ ಕಾಲೇಜ್ಗಳನ್ನು ಯಾವ ರೀತಿಯಿಂದ ನೋಡ್ಕೊಳ್ಬೇಕಂತ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ। ಅದ್ರ ಮೇಲೆ ಅವರು ಇದೇ ಫಸ್ಟ್ ಸ್ಟಾರ್ಟ್ ಆಗಿ ಈಗ ಈ ಕೆಲಸವನ್ನು ತುಂಬ ಶುರುವಾತ್ ಮಾಡಿದ್ದಾರೆ। ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ। ನಮ್ಮ ಅವ್ರಿಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಹುಡುಕಿ ಇಂಥವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಅದು ಅವ್ರಿಗೆ ಮೊದಲನೇ ಧನ್ಯವಾದಗಳು। ಯಾಕಂದರೆ ಈ ಕಾಲೇಜಿನಲ್ಲಿ ಕೆಲಸ ಮಾಡೋರು ತುಂಬ ಕಡಿಮೆ, ಮಾತಾಡೋರು ತುಂಬ ಜಾಸ್ತಿ ಇದ್ದಾರೆ। ಕೆಲಸ ಮಾಡೋರಿಗೆ ಕೆಲಸ ಕೊಟ್ಟರೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತೀನಿ। ಏರ್ಪಾಡು ಮಾಡಿದ್ದಾರೆ, ತಮ್ಗೆಲ್ಲರಿಗೂ ಅವ್ರಿಗೊಂದು ಆಶೀರ್ವಾದ ಮಾಡಬೇಕಂತ ನಮ್ಮ ಮುಷೀರ್ ಅವ್ರಿಗೆ ಆಶೀರ್ವಾದ ಮಾಡಿ ಇದೇ ಥರ ಅವರು ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ನಮ್ಮ ತನ್ವೀರ್ ಸೇಠ್ ಶಾಸಕರ ಹೆಸರನ್ನು ಉಳಿಸ್ಕೊಂಡು ಹೋದ್ರೆ ನಮ್ಮ ಒಂದಿಂದ ತುಂಬ ಧನ್ಯವಾದ ಹೇಳ್ತೀನಿ। ನನ್ನ ಮಾತು ಮುಗಿದ್ರೆ ಜೈ ಭೀಮ್, ಜೈ ಕರ್ನಾಟಕ। ನನ್ನ ಹೆಸರು ಜಮೀರ್ ಅಹಮದ್ ಖಾನ್, ನಾನು ಇಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ। ಈ ನಮ್ಮ ಕಾಲೇಜಿಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು SDMC ಬೆಟರ್ ಕಮಿಟಿ, ಕಾಲೇಜ್ ಬೆಟರ್ ಕಮಿಟಿ, ಈ ಮುಷೀರ್ ಅಹಮದ್ ಆವಾಗ್ಲಿಂದ ನಮ್ಮ ಕಾಲೇಜಿನಲ್ಲಿ ಒಳ್ಳೆ ಕೆಲಸಗಳು ನಡೀತಾ ಇದೆ। ಸುತ್ತಮುತ್ತ ಭಾಳ ಗಲೀಜಾಗಿತ್ತು, ಎಲ್ಲವನ್ನ ಕ್ಲೀನ್ ಮಾಡಿಸಿ ನಮ್ಮ ಕಾಲೇಜಿಗೆ ಬೆಟರ್ ಕಮಿಟಿ ಅಹಮದ್ ಅವರಿಗೆ ಎಲ್ಲ ಪ್ರತಿಯೊಂದನ್ನ ಇಲ್ಲಿ ನಮ್ಮ ಕಾಲೇಜಿಗೆ ಬೇಕಾದ ಸವಲತ್ತುಗಳನ್ನೆಲ್ಲ ಏರ್ಪಡಿಸಿ ಏನೇನು ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ನಮ್ಮ ಕಾಲೇಜಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ। ಹಾಗೆ ಇಲ್ಲಿ ಈ ಕಾಲೇಜನ್ನು ಕ್ಲೀನ್ ಮಾಡೋದಕ್ಕೆ ಸುತ್ತಮುತ್ತ ಕ್ಲೀನ್ ಮಾಡೋದಕ್ಕೋಸ್ಕರ ನಮ್ಮ ಮುಷೀರ್ ಸಾಹೇಬ್ರವರು ಅಧ್ಯಕ್ಷರವರು ಹಾಗೂ ನಾವು ಕಾಲೇಜಿನವರು ನಮ್ಮ ರಾಜಪ್ಪನವರು ಕೇಳಿದಾಗ ಅವರು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕಳಿಸಿ ಎಲ್ಲ ಸುತ್ತಮುತ್ತ ಕಾಲೇಜಿನ ಕ್ಲೀನ್ ಮಾಡಿಸೋದಕ್ಕೋಸ್ಕರ ಹಾಗೂ ನಮ್ಮ ಕಾಲೇಜಿನ ಆವರಣದಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಅವರು ಸಹಕರಿಸಿದ್ದಾರೆ। ಅದಕ್ಕೋಸ್ಕರ ನಮ್ಮ ಕಾಲೇಜಿನ ಬೆಟರ್ ಕಮಿಟಿಯ ಅಧ್ಯಕ್ಷರಾದ ಮುಷೀರ್ ಅಹಮದ್ ಅವರು ಇವತ್ತು ಒಂದು ಭೋಜನಾ ಕೂಟವನ್ನು, ಪೌರ ಕಾರ್ಮಿಕರ ಭೋಜನಾ ಕೂಟವನ್ನು ಏರ್ಪಡಿಸಿದ್ದಾರೆ।
ಈ ಭೋಜನ ಕೂಟಕ್ಕೆ ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಹೀಗೆ ಈ ಸಹಕಾರ ನಮಗೆ ನಮ್ಮ ಕಾಲೇಜಿನವರಿಗೆ ಇರಲಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ನಾವು.